ವೀಕ್ಷಕರೇ, ಇದೀಗ ನೀವು ಗಮನಿಸ್ತಾ ಇರ್ಬೋದು ಈಶ್ವರ್ ಮಲ್ಪೆ ಅವರು ಆ ಒಂದು ಬಾಳ್ಸ್ನ ಅಡಿಗೆಗೆ ಹೋಗ್ತಾ ಇದ್ದಾರೆ. ಇಂದಿನ ವಿಡಿಯೋನ ನೀವು ನೋಡಿದರೆ ಗೊತ್ತಾಗಿರುತ್ತೆ ಏನು ನಾವು ಅಲ್ಲಿ ಆ ಒಂದು ಭಾಗದಲ್ಲಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ವಿ. ಆವಾಗ ಆ ಒಂದು ಮರದ ದಿಮ್ಮಿ ಸಿಕ್ತು ಅಲ್ಲಿ. ಅದಾದ ನಂತರ ಇಲ್ಲಿ ಹುಡುಕಾಟ ನಡೆಸಿದಂತಹ ಬಾರ್ಜ್ನವರು ನಮಗೊಂದು ಮಾಹಿತಿಯನ್ನು ಕೊಟ್ಟರು. ಸೊ ನಮಗೆ ಒಂದು ಆಯಿಲ್ ಲೀಕೇಜ್ನ ಒಂದು ಸುಳಿವು ಸಿಕ್ಕಿದೆ, ಅಂದರೆ ನಾಪತ್ತೆ ಆಗಿರುವಂಥ ಒಂದು ಲಾರಿ ಆಯಿಲ್ ಆಗಿರ್ಬೋದು ಅಂತ. ಹಾಗಾಗಿ ಈಶ್ವರ್ ಮಲ್ಪೆ ಅವರು ಈಗ ಈ ಒಂದು ರಿಜರ್ ಇದ್ದಂಥ ಒಂದು ಭಾಗದಲ್ಲಿ ಮುಳುಗ್ತಾ ಇದ್ದಾರೆ. ನಾವು ಗಮನಿಸ್ಬೋದು ನೀವು. അല്ല അത് അല്ല അത് ഞാൻ ഇട്ടോണ്ടി ഹലോ അത് കുഴപ്പമില്ല കുഴപ്പമില്ല ആകെ പറഞ്ഞ നീ ವೀಕ್ಷಕರೇ, ಏನು ಈಗ ಒಂದು ಮಾಹಿತಿ ಬಂತು. ಒಂದು ಡೀಸೆಲ್ನ ಒಂದು ಸ್ಮೆಲ್ ಬರ್ತಾಯಿದೆ, ಆಯಿಲ್ ಲೀಕೇಜ್ ಆಗ್ತಾಯಿದೆ. ಆ ಒಂದು ಇಟಾಚಿ ಬಕೆಟ್ಗೆ ಒಂದು ಕಬ್ಬಿಣದ ರೀತಿಯ ಏನೋ ಸಿಕ್ಕಿದೆ ಅಂತ. ಬಟ್ ಅದು ಬಂದು ಕಲ್ಲು ಅಂತ ಈಶ್ವರ್ ಮಲ್ಪೆ ಅವರು ಹೇಳ್ತಾ ಇದ್ದಾರೆ. ಅಂದರೆ ಅವರು ಸ್ಕೂಬಾ ಹಾಕಿ ನೋಡಿರೋದ್ರಿಂದ ಸೊ ಏನಿಲ್ಲ, ಕಲ್ಲು ಅಂತ. ಸೊ ಇದೀಗ ಮತ್ತೆ ಡ್ರೆಜ್ಜರ್ಗಳು ಕಾರ್ಯಾಚರಣೆಯನ್ನು ಮುಂದುವರಿಸ್ತಾ ಇದೆ. ದೆನ್ ಈಗ ಈಶ್ವರ್ ಮಲ್ಪೆ ಅವರು ನೀವು ಗಮನಿಸ್ತಾ ಇರ್ಬೋದು, ಆ ಒಂದು ಭಾಗದಲ್ಲಿ ಈಗ ಮುಳುಗಲಿಕ್ಕೆ ಹಿಂದೆ ಅಲ್ಲೊಂದು ದಿಮ್ಮಿ ಕೂಡ ಸಿಕ್ಕಿತ್ತು. ಹಿಂದಿನ ಒಂದು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಅಲ್ಲೀಗ ಮತ್ತೆ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವೀಕ್ಷಕರೇ, ಇದೀಗ ಈಶ್ವರ್ ಮಲ್ಪೆ ಅವರು ನಮಗೆ ಈ ಹಿಂದೆ ಅಂದರೆ ಈ ಕೆಲವೇ ಕ್ಷಣಗಳಲ್ಲಿ ನಾವು ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸೋಕ್ಕೂ ಮುಂಚೆ ಇಲ್ಲಿ ಏನು ಒಂದು ಮರದ ದಿಮ್ಮಿ ಸಿಕ್ಕಿತ್ತು, ಆ ಒಂದು ದಿಮ್ಮಿಗೆ ಈಗ ಹಗ್ಗ ಅಂದರೆ ರೋಪನ್ನು ಕಟ್ಟಿ ಬಂದಿದ್ದಾರೆ. ಇದೀಗ ನಮ್ಮ ತಂಡ ಆ ಒಂದು ದಿಮ್ಮಿಯನ್ನು ರೋಪ್ ಮುಖಾಂತರ ಮೇಲೆ ಇಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಮರದ ದಿಮ್ಮಿ ಅಲ್ವಾ ಸಿಕ್ಕಿದ್ದು? ಇದು ಲೈಟ್ ಕಂಬದಲ್ಲ ಇದು? ನೋಡ್ಬೋದು ವೀಕ್ಷಕರೇ, ಇದು ಏನು ಅಲ್ಲಿ ನಿಮಗೆ ದೂರದಲ್ಲಿ ಒಂದು ಕಾಣ್ತಾ ಇದೆಯಲ್ಲ, ಈ ಎಕ್ಸ್ಟೆನ್ಷನ್ ಒಂದು ಲೈಟ್ ಕಂಬ. ಸೊ ಅದರ ಒಂದು ತುಂಡು ಇದು, ಅಂದರೆ ಅದೇ ರೀತಿಯಾದ ಒಂದು ಲೈಟ್ ಕಂಬದ ಒಂದು ತುಂಡು. ಮತ್ತೆ ಈಗ ನೀರಿನೊಳಗೆ ಹೋಗ್ತಿದ್ರೆ ಅದೀಪ ಬೈ, ಅದು ದಿಮ್ಮಿ ಎಲ್ಲ ಸಿಕ್ಕಿದ್ದು ಮುಂದೆ ಹಾಂ. ಈಗ ದಿಮ್ಮಿ ಏನು ಸಿಕ್ಕಿದ್ದು ಅದನ್ನ ನೋಡ್ಕೊಂಡು ಬರಲಿಕ್ಕೆ ಅಥವಾ ಅದಕ್ಕೆ ರೋಪನ ಕಟ್ಟಲಿಕ್ಕೆ ಈಶ್ವರ್ ಮಲ್ಪೆ ಅವರಿಗೆ ಹೋಗ್ತಿದ್ದಾರೆ. ಆ ಕಡೆ ಡ್ರೆಜ್ಜರ್ ಮತ್ತು ಬಾರ್ಜ್ಗಳು ಅವರ ಒಂದು ಕೆಲಸವನ್ನು ಮುಂದುವರಿಸ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ ಈಶ್ವರ್ ಮಲ್ಪೆ ಅವರು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನೋಡ್ಬೋದು ಈಗ ನೀರಿನೊಳಗೆ ಮುಳುಗಿದ್ದಾರೆ. ನಿಮಗೆ ಇಲ್ಲಿ ಮುಳುಗಿದ್ದಾರೆ ಅಂತ ಕಾಣ್ತಾ ಇರುತ್ತೆ. ನೋಡ್ಬೋದು ಅಲ್ಲಿ ಏನು ಬಬಲ್ಸ್ ಬರ್ತಾ ಇದೆ. ನಾನೇನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಆ ಒಂದು ಜಾಗದಲ್ಲಿ ನೀರಿನ ಒಳಗೆ ಈಶ್ವರ್ ಮಲ್ಪೆ ಅವರಿದ್ದಾರೆ. ವೀಕ್ಷಕರೇ, ನೀವೀಗ ಗಮನಿಸ್ತಾ ಇರ್ಬೋದು ಈಶ್ವರ್ ಮಲ್ಪೆ ಅವರು ಏನು ನೀರಿನೊಳಗೆ ಮುಳುಗಿದ್ರೆ ಈಗ ಮೇಲೆ ಬರ್ತಾ ಇದ್ದಾರೆ. ಜೊತೆಗೆ ಒಂದು ಮರದ ದಿಮ್ಮಿಯನ್ನು ಸಹ ತರ್ತಾ ಇದ್ದಾರೆ. ಟಾರ್ಚ್ ಏನು ಇಟ್ಕೊಂಡಿದ್ರು ಅದು ಸಹ ಕ್ಲಿಯರ್ ಹೋಗ್ತಾ ಇದೆ. ನೋಡ್ಬೋದು ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ, ಅದು ಕ್ಲಿಯರ್ ಹೋಗ್ತಾ ಇದೆ. ನೋಡ್ಬೋದು ವೀಕ್ಷಕರೇ, ಏನು ಲಾರಿ ಒಳಗಡೆ ಮರ ಇತ್ತು, ಆ ಒಂದು ಮರ ಇದು. ಬೈ, ಅದೇ ಮರ ಅಲ್ಲ ಲಾರಿಯಲ್ಲಿ ಕಟ್ಟಿದ್ದು? ಇದೇ ಮರನಾ? ಕನ್ಫರ್ಮಾ? ನೋಡ್ಬೋದು ಆ ಒಂದು
ಮರ ಏನು ಸಿಕ್ಕಿದೆ ಅದೇ ಕನ್ಫರ್ಮ್ ಅಂತ ಹೇಳ್ತಾ ಇದ್ದಾರೆ. ಮುಳ್ಳುಬೋ ಮನಾಫ್ ಅಣ್ಣ, ಮನಾಫ್ ಬಾಯ್, ಮನಾಫ್ ದಿಮ್ಮಿ ಸಿಕ್ಕಿದೆ, ಮರದ ದಿಮ್ಮಿ. ಒಂದು ನೋಡ್ಬೋದು. ಈಗ ನಾಪತ್ತೆ ಆದಂತಹ ಲಾರಿ ಮಾಲೀಕರು ಬರ್ತಾ ಇದ್ದಾರೆ. ಯಾಕಂದರೆ ಈಗ ಮರದ ದಿಮ್ಮಿ ಏನು ಸಿಕ್ಕಿದೆ ಅದೇ ಅವರು ಒಂದು ಲಾರಿಯಲ್ಲಿ ಇದ್ದಂಥ ಒಂದು ದಿಮ್ಮಿ ಅಂತ ಅವರೇ ಬಂದು ಕನ್ಫರ್ಮ್ ಮಾಡಬೇಕು. ಸೊ ಹಾಗಾಗಿ ಅವರು ಬಂದು ಈಗ ಸಿಕ್ಕಿರುವಂಥ ಏನು ಮರದ ದಿಮ್ಮಿ ನೋಡ್ತಾ ಇರ್ಬೋದು, ಹೇಗೆ ದಿಮ್ಮಿ ಕಾಣ್ತಿದೆ. ಸೊ ಇದನ್ನು ಅವರೇ ಕನ್ಫರ್ಮ್ ಮಾಡ್ತಾರೆ. ಆ್ಯಕ್ಚುಲಿ ಅವರು ಈ ಹಿಂದೆ ಹೇಳಿದರು ಈ ಒಂದು ದಿಮ್ಮಿ ಏನಿದೆ ಈ ಒಂದು ಅಥವಾ ಅಲ್ಲ ಏನು ಅದೊಂದು ಲಾರಿಯಲ್ಲಿ ಲೋಡ್ ಮಾಡಿದಂಥ ಒಂದು ಮರ ಬಂದು ಅಕೇಶಿಯಾ ಮರದ ಒಂದು ದಿಮ್ಮಿ ಅಂತ. ಸೊ ನೋಡೋಣ, ಈಗ ಬರ್ತಾ ಇದ್ದಾರೆ, ಅವರೇ ಬಂದು ಕನ್ಫರ್ಮ್ ಮಾಡ್ತಾರೆ ಈಗ ಸಿಕ್ಕಿರುವಂಥ ಒಂದು ಮರದ ತುಂಡು ಯಾವುದು ಅಂತ. ಇದು ಯಾವ ಮರದ ದಿಮ್ಮಿ ಇದು? ಮರ ಅಕೇಶಿಯಾ. ಅಕೇಶಿಯಾ ಕನ್ಫರ್ಮ್ ಆದ್ರೆ മലയാളമല്ലേ ಹೇಳಿ ಈಗ ಸಿಕ್ಕಿದ್ದು കൺഫേം ആക്കാൻ മനാഫ് വരുന്നുണ്ട്. ലോറി ഓണർ അവരുതല്ല മരം, അവർക്ക് കറക്റ്റ് ആയിട്ട് അറിയുള്ളൂ. ವೀಕ್ಷಕರು, ಇದೀಗ ಲಾರಿಗೆ ಸಂಬಂಧಪಟ್ಟವರ ಮಾಲೀಕರ ಕಡೆಯವರು ಅಂದರೆ ಲಾರಿ ಕಡೆಯವರು ಇದ್ದಾರೆ. ಅಣ್ಣ, ಇದು ಅಕೇಶಿಯಾ ಮರದ್ದೇನಾ ನಿಮ್ದೇನಾ? ಕನ್ಫರ್ಮ್ ನಿಮ್ದೇನಾ? ಹಾಂ ಸೊ ಇದೀಗ ಲಾರಿ ಕಡೆಯವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ. ಈಗ ಸಿಕ್ಕಂತ ಒಂದು ಮರದ ತುಂಡು ಏನಿದೆ ಅದು ಬಂದು ಅರ್ಜುನ್ ಲಾರಿಯಲ್ಲಿ ಇದ್ದಂಥ ಒಂದು ಮರದ ತುಂಡು ಅಂತ ಗಮನಿಸ್ಬೋದು. ಈಗ ಅದನ್ನ ಮೇಲಕ್ಕೆ ತಗೊಂಡು ಹೋಗ್ತಾ ಇದ್ರೆ ನೀವು ಸ್ವಲ್ಪ ಕೆಳಗಡೆ ಹೋಗುವಾಗ ಅವರ ಗಾಡಿದು ಮರ ಸಿಕ್ಕಿದೆ, ಮತ್ತೊಂದು ಪೋಸ್ಟ್ ಸಿಕ್ಕಿದೆ ನಮ್ಮ ಟೆನ್ಷನ್ ಲೈನ್ದು. ಎರಡು ಸಿಕ್ಕಿದೆ. ಈಗ ಇನ್ಸ ಹುಡುಕುವ ಪ್ರಯತ್ನ ಮಾಡ್ತಾ ನಮ್ದು ಅದಕ್ಕೋಸ್ಕರ ಹೋಗುದಲ್ಲ ನಾವು. ಕೆಳಗಡೆ ಹೋಗೋ ಕಣ್ಣಿಗೆ ಸಿಗ್ತದೆ. ಈಗ ನಾವು ಸಿಲೆಕ್ಟ್ ನೋಡ್ಲಿಕ್ಕೆ ಹೋಗೋದು, ಮತ್ತೆ ಇದ್ದ ವಸ್ತು ನಾವು ಮೇಲೆ ಹಾಕೋದು ನಮ್ಮ ಕರ್ತವ್ಯ. ಅದಕ್ಕೆ ಏನಿದೆ ಸಿಕ್ಕಿದ ಮೇಲೆ ಹಾಕಿದ್ದೀವಿ. ಮರ ಸಹ ಒಂದು ಸಿಕ್ಕಿದೆ, ಈಗ ಒಂದು ಪೋಸ್ಟ್ ಒಂದು ಸಿಕ್ಕಿದೆ ಕಬ್ಬಿಣದ್ದು, ಅದು ಮೇಲೆ ಹಾಕಿದ್ದೀವಿ.